ಸ್ಯಾಂಡಲ್ವುಡ್ನ ಮೋಸ್ಟ್ ಹ್ಯಾಂಡ್ಸಮ್ ಅಂಗ್ ಚಂದನ್ ಅವರು ಪ್ರೇಮ ಬರಹ ಆದಮೇಲೆ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ರು. ಬಿಗ್ ಸ್ಕ್ರೀನ್ ಕಡೆ ಎಂಟ್ರಿ ಕೊಡಲೇ ಇಲ್ಲ. ಆದರೆ ಅಲ್ಲೊಂದು ಗೆಸ್ಟ್ ಅಪಿರೆನ್ಸ್ ಮೂಲಕ ಕಾಣಿಸ್ಕೊಂಡು ತಮ್ಮ ಆಡಿಯನ್ಸ್ನ ರಂಜಿಸಿದ್ರು. ಈಗ ಅವರು ಫ್ಲಡ್ ಸಿನಿಮಾ ಮೂಲಕ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ನನಗಂತೂ ಇದು ಬಿಲೀವೇ ಆಗ್ತಾ ಇಲ್ಲ. ಯಾಕಂದರೆ ಅವ್ರು ಈ ಸಿನಿಮಾದಲ್ಲಿ 99 ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತಾರಂತೆ. ಆದರೆ ಹುಡುಗಿರೇ ಅವ್ರ ಜೊತೆ ಫ್ಲರ್ಟ್ ಮಾಡಿರ್ತಾರ, ಅದರ್ವೈಸ್ ಇವರೇ ಅವ್ರ ಜೊತೆ ಫ್ಲರ್ಟ್ ಮಾಡಿರ್ತಾರ ಗೊತ್ತಿಲ್ಲ. ಯಾಕಂದರೆ ಇವರು ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಸೊ ಹುಡುಗಿರೇ ಫ್ಲರ್ಟ್ ಮಾಡಿರ್ತಾರೆ ಮೇ ಬಿ. ಸೊ ಅದನ್ನೇ ಅವ್ರನ್ನ ಮಾತನಾಡ್ಸೋಣ, ಯಾರ್ಯಾರಿಗೆ ಫ್ಲರ್ಟ್ ಮಾಡಿದ್ರು ಅಂತ. ಸರ್, ಫಸ್ಟ್ ಕ್ವಶನ್ನು, ಈಗ ಕವಿತಾ ಅಂತ ವೈಫ್ ಇರಬೇಕಿದ್ರೆ, ಬ್ಯೂಟಿಫುಲ್ ಮತ್ತು ಇಂಟೆಲಿಜೆಂಟ್ ವೈಫ್ ಇರಬೇಕಿದ್ರೆ ಯಾಕೆ ಸರ್ ನೀವು 99 ಜನ ಹುಡುಗಿರ ಜೊತೆ ಫ್ಲರ್ಟ್ ಮಾಡಿದ್ದೀರಾ? ಅವರೇ ಮಾಡ್ತಾರಾ, ಅದರ್ವೈಸ್ ನೀವೇ ಮಾಡಿದ್ದೀರಾ? ಅದು ಸಿನಿಮಾಲಿ, ಅದು ಕಥೆಯಲ್ಲಿ ಆ ಕ್ಯಾರೆಕ್ಟರ್ ಮಾಡಿರೋದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಬರೀ ಕ್ಯಾರೆಕ್ಟರ್ ಬರ್ದಿರೋದಷ್ಟೇ. ಸಂಬಂಧ ಇಲ್ಲ? ಸಂಬಂಧ ಇದೆ. ಕವಿತಾ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಒನ್ ಆಫ್ ದ ಪ್ರೊಡ್ಯೂಸರ್ ಅವರು. ಪ್ರೊಡ್ಯೂಸರ್ ಜೊತೆಗಿದ್ರು, ಅದು ವೈಫ್ ಜೊತೆಗಿದ್ರು ಹುಡುಗಿರ ಜೊತೆ ಫ್ಲರ್ಟ್ ಹೆಂಗೆ ಸಾಧ್ಯ ಆಯಿತು ಅಂತ. ಅದೇ, ನಾನು ಫ್ಲರ್ಟ್ ಸಿನಿಮಾ ಕತೆ ಬರೆದಾಗ ಕಮಿಟೇ ಆಗಿರಲಿಲ್ಲ, ಎಂಗೇಜ್ಮೆಂಟು ಆಗಿರಲಿಲ್ಲ. 2019. ಸೊ ಅವ್ರಿಗೆ ಅದು ಮ್ಯಾಟ್ರ್ ಆಗಲಿಲ್ಲ. ಅದೇ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಮದುವೆ ಆಗಿತ್ತು. ಸಿನಿಮಾ ರಿಲೀಸ್ ಟೈಮಲ್ಲಿ 1 ವರ್ಷದ ಮಗ ಇದ್ದಾನೆ. ಹಿಂಗಿದೆ ಜರ್ನಿ. ಸೊ ಒಂದ್ಸರಿ ಕಮಿಟ್ ಆದಮೇಲೆ ಮಾಡಲೇಬೇಕಲ್ಲ ಸಿನಿಮಾ. ಅವರು ಸುಮ್ಮನಾದರು. ಸರ್, ಟ್ರೈಲರ್ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನನಗೆ ಒಂದು 4-7 ಟೈಮ್ಸ್ ನಗು ಬಂತು. ಸಖತ್ತಾಗಿ ಮಾಡಿದಾರಲ್ಲಪ್ಪ ಅಂತ ಅನ್ನಿಸ್ತು. ಆಮೇಲೆ ಯಾರಿದು ಡೈರೆಕ್ಟರ್ ಅಂತ ನೋಡಿದಾಗ ಚಂದನ್ ಕುಮಾರ್ ಅಂತ ಇತ್ತು. ಇದು ಶಾಕ್ ಆಯಿತು ನನಗೆ. ಇಷ್ಟು ಚೆನ್ನಾಗಿ ಮಾಡಿದಾರಾ ಅಂದರೆ, ಲೈಕ್ ನಾವು ನಿಮ್ಮನ್ನು ಹೀರೋ ಆಗಿನೇ ನೋಡಿದ್ವಿ. ನಿಮಗೆ ಡೈರೆಕ್ಟರ್ ಕ್ವಾಲಿಟೀಸ್, ಟ್ಯಾಲೆಂಟ್ ಇದೆಯಾ ಇಲ್ವಾ ನಮಗೂ ಗೊತ್ತಿರಲಿಲ್ಲ. ಆದರೆ ಇದನ್ನು ನೋಡಿದಾಗ ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದೀರಾ ಅಂತ ಅನ್ನಿಸ್ತು ಸರ್. ಸೂಪರ್ಬ್ ಇದೆ ಟ್ರೈಲರ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ನಾವು ಎಷ್ಟೊಂದು ಕಾಲೇಜಸಲ್ಲಿ ಟ್ರೈಲರ್ ಪ್ಲೇ ಮಾಡಿದಾಗ ಸಖತ್ ಒಳ್ಳೆ ರಿಯಾಕ್ಷನ್ ಮಾಡ್ತಾಯಿದೆ. ಸೊ ಅದನ್ನೆಲ್ಲ ನೋಡಿದಾಗ ಓಕೆ, 3.5 ನಿಮಿಷ ಟ್ರೈಲರ್ಗೆ ಇಷ್ಟು ರಿಯಾಕ್ಷನ್ ಇದೆ ಅನ್ಬೇಕಲ್ಲ. ಅಂದರೆ 2.5 hours ಸಿನಿಮಾಗೆ ಹೇಗಿರುತ್ತೆ ಅಂತ ಅದನ್ನೆಲ್ಲ ನಾನು ವಿನಯ್ ಎಲ್ಲ ಮಾತಾಡ್ತಾಯಿದ್ವಿ. ನಾನು, ಕವಿತಾ, ವಿನಯ್ ಎಲ್ಲ. ಸೊ ಭಾಳ ಖುಷಿಯಾಗುತ್ತೆ. ಎಷ್ಟೊಂದು ಪಾಯಿಂಟ್ಸ್ ಇದೆ ನಗಕ್ಕೆ, ಎಕ್ಸೈಟ್ ಆಗೋಕ್ಕೆ, ಗೂಸ್ ಬಂಪ್ಸ್ ಬರೋಕ್ಕೆ, ಕನ್ಫ್ಯೂಸ್ ಆಗೋಕ್ಕೆ, ಒಂದಷ್ಟು ಅಂದರೆ ಪ್ರೀತಿಲಿ ಬೀಳೋಕ್ಕೆ, ನಿಜವಾದ ಪ್ರೀತಿ, ಡವ್ ಅಲ್ಲ, ಲವ್ವಲ್ಲಿ ಬೀಳೋಕ್ಕೆ ಒಂದಷ್ಟು ಮೂಮೆಂಟ್ಸ್ ಇದೆ. ಜೊತೆಗೆ ಕಾಮಿಡಿ ಸೀನ್ಸ್ಗಳು. ಸೊ ಅದಕ್ಕೆಲ್ಲ ಹೇಗಿರ್ಬೋದು ಥಿಯೇಟ್ರಲ್ಲಿ ರಿಯಾಕ್ಷನ್ನು ಅಂತ. ಯಾಕಂದರೆ ನಮ್ಮ ಎಡಿಟರ್ ಇರ್ಬೋದು, ನಕುಲ್ ಇರ್ಬೋದು, DTS ಇರ್ಬೋದು, ಎಲ್ಲರೂ ಒಂದು ಅವ್ರವ್ರ ಕೆಲಸ ಮಾಡ್ಬೇಕಾದ್ರೆ ರಿಪೀಟ್ ನೋಡ್ತಾ ಇರ್ತಾರೆ. ಆವಾಗ ಅವ್ರ ರಿಯಾಕ್ಷನ್ ನೋಡ್ತಿರ್ತೀನಿ ಹೇಗಿದೆ ಅಂತ. ಅವ್ರು ಎಂಜಾಯ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಸೊ ಇದೇನಾದ್ರು ಥಿಯೇಟ್ರಲ್ಲಿ ಹಂಗೆ ವರ್ಕ್ ಆದರೆ ಯಾರು ತಡೆಯೋಕ್ಕೆ ಆಗಲ್ಲ, ಹಂಗಿರ್ತದೆ ಸಿನಿಮಾ. ವಿನಯ್ ಅವರು ಒಂದು ಮಾತು ಹೇಳಿದ್ರು, ನೀವೇ ಡೈಲಾಗ್ಸ್ ಬರ್ದಿರೋದು ಅಂತ ಹೇಳ್ಬಿಟ್ಟು, ವಿನಯ್ ಮತ್ತು ಗಿರಿ ಅವರು. ಸೊ ಹೇಗೆ ಸರ್ ಸಾಧ್ಯ ಆಯಿತು? ಹೌದು, ಅಂದರೆ ಒಂದು ಸೀನ್ ಅಂತ ನೀವು ತೊಗೊಂಡ್ಮೇಲೆ ಅದಕ್ಕೆ ಏನೇನು ಬೇಕು ಎಲ್ಲ ಫೀಡ್ ಮಾಡಬೇಕು. ಅಂದರೆ ಹ್ಯೂಮರ್ ಟಚ್ ಕೊಡಬೇಕು. ಸೊ ಅದಕ್ಕೆ ಒಂದು ಲವ್ ಸೀನ್ ಹೋಗಬೇಕಾದ್ರೂ ಒಂದು ಹ್ಯೂಮರ್ ಟಚ್ ಇದೆ, ಒಂದು ಡವ್ ಸೀನ್ ಹೋಗ್ಬೇಕಾದ್ರೂ ಹ್ಯೂಮರ್ ಟಚ್ ಇದೆ, ಒಂದು ಕೋರ್ಟಲ್ಲೂ ಕೂಡ ಬಿಟ್ಟಿಲ್ಲ. ಥ್ರೂ ಔಟ್ ದ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ ಎಲ್ಲೂ ಕಡಿಮೆ ಇರಲ್ಲ. ಕಡಿಮೆ ಇರಬಾರ್ದು ಅಂತ ನಂದು. ಯಾಕಂದರೆ ನಾನು ನೋಡ್ಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ಏನು ಮಾಡ್ತೀನೋ ಸಿನಿಮಾಲಿ ಏನಿರಬೇಕು ಅಂತ, ಅದೇ ನಾನು ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ನೀವು 99 ಜನ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀರಾ. ಸೊ ಕೃಷ್ಣ ಅನ್ನೋ ನೇಮ್ ಇಟ್ಕೊಂಡು ನನಗೊಂದು ಪ್ರಶ್ನೆ, 15,901 ಎಲ್ಲಿ ಬಿಟ್ರಿ ಅಂತ? ಇದು 1 ವರ್ಷದ ಕತೆ. ಸೊ ನೆಕ್ಸ್ಟ್ ಇಯರ್ ನೋಡೋಣ. 99 ಇರೋದು 999 ಆಗಲಿ, ಅದ್ರ ನೆಕ್ಸ್ಟ್ ಇಯರ್ 9,000 ಆಗಲಿ, ಟೋಟಲ್ ಆಗಿ ಟಚ್ ಮಾಡೋಣ ಅಷ್ಟು. ಸೊ ಈ ಕೃಷ್ಣ ಅನ್ನೋ ನೇಮ್ ಹುಡುಗಿರ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಇಟ್ಟಿದ್ದೀರಾ ಅಂತ ನೀವು ಹೇಳಿದ್ದೀರಾ ಅಂತ ಅನಿಸುತ್ತೆ. ಆದರೆ ನನ್ನ ಪ್ರಕಾರ ಎಲ್ಲೋ ನೀವು ಶ್ರೀಕೃಷ್ಣ@gmail.com ಸಿನಿಮಾ ಮಾಡಿರ್ತೀರ, ಗೆಸ್ಟ್ ಅಪೀರಿಯನ್ಸು. ಸೊ ಅಲ್ಲಿಂದ ನಿಮ್ಮ ಒಂದು ಕೃಷ್ಣ ಜರ್ನಿ ಸ್ಟಾರ್ಟ್ ಆಯ್ತಾ ಅಂತ ಅನಿಸುತ್ತೆ ನನಗೆ. ಇಲ್ಲ, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆ್ಯಕ್ಚುಲಿ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೈಲ್ ಮಾಡಿದಾಗ ಅದು ಹಿಟ್ಟಾಯಿತು. ಆಮೇಲೆ ನಾನೇ ಹೋಗಿ ಮಾತಾಡಿದ್ದೆ, ಒಂದು ಕಮ್ಮಿ ಬಡ್ಜೆಟಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಅವಾಗ ಅವನು ಸ್ವಲ್ಪ ಗೈಡ್ ಮಾಡ್ದೆ ಸಿನಿಮಾ ಹೇಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಮಾಡೋದು ಅಂತ. ಅದು ಹೋಗ್ತಾ ಸ್ವಲ್ಪ ಜಾಸ್ತಿನೇ ಆಯಿತು ಬಡ್ಜೆಟ್. ದಟ್ಸ್ ಓಕೆ. ಬಟ್ kೃಷ್ಣ@gmail.com ಇದಕ್ಕೆ ಏನು ಸಂಬಂಧ ಇಲ್ಲ. ಬಟ್ ಅಲ್ಲಿ ಕೃಷ್ಣ ಅನ್ನೋ ನೇಮ್ ಇತ್ತಲ್ಲ, ನಾನೆಲ್ಲೋ ಒಂದು ಲಿಂಕ್ ಆಗುತ್ತೆ, ಇಲ್ಲೂ ಕೃಷ್ಣ ಅಲ್ಲೂ ಕೃಷ್ಣ ಅಂತ ಅನ್ಕೊಂಡು ಸಿನಿಮಾ ಆಗಿರ್ಬೋದು. ಬಟ್ ನೀವು ಅದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀರಾ. ಹೌದು, ಅದು ನಾಗಶೇಖರ್ ಅವ್ರು ಕೇಳಿದ್ರು ಅದು ಆ ಟೈಮಲ್ಲಿ. ಆಮೇಲೆ ನಾನು ಫ್ರೀ ಇದ್ದೆ, ಯಾವುದು ಕೋವಿಡ್ ಟೈಮಲ್ಲಿ ಶೂಟ್ ಆಗ್ತಿತ್ತಲ್ಲ. ಸೊ
ಹಾಗೆ ಫ್ರೆಂಡ್ಶಿಪ್ ಮೇಲೆ ಹೋಗಿ ಮಾಡಿಕೊಟ್ಟಿದ್ದು. ಆಮೇಲೆ ಇನ್ನೊಂದು ಅಂದರೆ ನೋಡಿ, ಅವ್ರ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರ ಸಿನಿಮಾದಲ್ಲಿ ನೀವು ಗೆಸ್ಟ್ ಅಪಿಯರೆನ್ಸು. ಸೊ ಅವರು ಇಬ್ಬರು ಗಂಡ ಹೆಂಡತಿ ಈಗ ಲವ್ ಮಾಕ್ಟೈಲ್ ಮಾಡಿಬಿಟ್ಟು ತುಂಬ ಕ್ಲಿಕ್ ಆಗಿಬಿಟ್ಟಿದ್ದಾರೆ. ಸೊ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಸೊ ಈಗ ನೀವಿಬ್ಬರು ಸೇರಿ ಸಿನಿಮಾ ಮಾಡಿರೋವಂಥದ್ದು, ಇಬ್ಬರು ಗಂಡ. ಅವನು ಅದೇ ಹೇಳ್ತಾ ಇರ್ತಾನೆ, ಏನೋ ನಾನು ಮದುವೆ ಆಗಿ 3 ತಿಂಗಳಿಗೆ ಮದುವೆ ಆದೆ, ನಾನು ಮಗು ಹುಟ್ಟು 1 ತಿಂಗಳಿಗೆ ಮಗು ಹುಡ್ತು, ನಾನು ಸಿನಿಮಾ ಮಾಡಿದೆ, ನೀನು ಸಿನಿಮಾ ಮಾಡ್ತಾ ಇದೆಯಾ, ಏನೋ ನಿನ್ನ ಕತೆ ಅಂತ. ಅವ್ನು ನನಗಿಂತ 2-3 ತಿಂಗಳು ದೊಡ್ಡವನು. ಸೊ ಇಬ್ಬರು ಮೈಸೂರವರೇ, ಇಬ್ಬರು ಅಕ್ಕಪಕ್ಕದ ಸ್ಕೂಲು ಓದಿದ್ದು, ಹೈಸ್ಕೂಲು. ಈಗ ಅವ್ರ ಮಕ್ಕಳು ನಿಮ್ಮ ಮಗು ಮತ್ತು ಅವ್ರ ಮಗು ಅವ್ರದ್ದು ಮಂತ್ಸ್ ಡಿಫ್ರೆನ್ಸ್, 1 ತಿಂಗಳು ಡಿಫ್ರೆನ್ಸ್ ಅನ್ಸುತ್ತೆ. ಸೆಪ್ಟೆಂಬರ್ 5th, ನಮ್ಮ ಸೆಪ್ಟೆಂಬರ್ 15 ಡೇಸ್ ಡಿಫ್ರೆನ್ಸ್ ಅಷ್ಟೇ. ಸೊ ಇಬ್ಬರು ಮೈಸೂರವರು. ಒಂಥರ ಇಬ್ಬರು ಕ್ರಿಕೆಟ್ ಆಡ್ತೀವಿ, ಇಬ್ಬರು ಸುದೀಪ್ ಸರ್ ಕ್ಲೋಸು. ನಮ್ಮ ಒಂಥರ ಜರ್ನಿ ಸೇಮ್ ಇದೆ. ಅವರು ಸೀರಿಯಲ್ ಮಾಡ್ತಾಯಿದ್ರು, ನಾನು ಸೀರಿಯಲ್ ಮಾಡ್ತಾಯಿದ್ದೆ. ಸೊ ಅವನು ಹೇಳ್ತಾ ಇರ್ತಾನೆ, ರೇಗಿಸ್ತಾ ಇರ್ತಾನೆ, ಏನೋ ಎಲ್ಲ ನಾನು ಮಾಡಿದ್ಮೇಲೆ ಮಾಡ್ತಾಯಿದ್ಯಾ ಅಂತ. ದಟ್ಸ್ ಓಕೆ. ಅವನದು ಹಿಟ್ಟಾಗಿರೋ ಥರ ನಮ್ಮದು ಹಿಟ್ಟಾದರೆ ಒಪ್ಕೊಳ್ಳೋಣ, ಆಯ್ತು ಮಗ ನೀನು ಮಾಡ್ದಂಗೆ ಮಾಡ್ತೀವಿ ಅಂತ. ಸರ್, ಈಗ ರೊಮ್ಯಾನ್ಸ್ ಮಾಡೋದಕ್ಕೆ ಹೋಗಿ ರೊಮ್ಯಾನ್ಸ್ ಹೇಗೆ ಮಧ್ಯದಲ್ಲಿ ಬಂತು ಅಂತ. ಇಲ್ಲಿ ನಮ್ಮ ಹುಡುಗರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಫ್ರೆಂಡ್ಶಿಪ್ನ ಹೇಳ್ಕೊಡಲ್ಲ. ಹುಡುಗಿರಲ್ಲಾದರೆ ನಾನು ನೋಡಿದ್ದೀನಿ, ಹಗ್ ಮಾಡೋದು, ಅದು ಮಾಡಿದ್ದು ಮಾಡಿ. ನಮ್ಮದ್ರಲ್ಲಿ ಏನಿಲ್ಲ, ಏನೋ 5 ವರ್ಷ ಆದಮೇಲೆ ಮೀಟ್ ಮಾಡಿದ್ರು ಅಲ್ಲಿಂದ ಹಳೆ ಕಥೆನೇ ಕಂಟಿನ್ಯೂ ಆಗುತ್ತೆ. ಅಷ್ಟು ಡಿಫ್ರೆನ್ಸು ಕ್ರಿಯೇಟ್ ಆಗಿರಲ್ಲ, ಅಷ್ಟು ಕ್ಲೋಸ್ನೆಸ್ಸು ಹೇಳ್ಕೊಡಲ್ಲ ಯಾರನ್ನು. ಸೊ ಅದಕ್ಕೊಂದು ಜೀವ ತುಂಬಕ್ಕೆ ಒಂದು ಸುದೀಪ್ ಸರ್ ಹಾಡಿರುವಂಥ ಸಾಂಗು. ಸೊ ಇನ್ಡೆಪ್ತ್ ಫ್ರೆಂಡ್ಶಿಪ್ ಇದೆ. ಅಂದರೆ ಒಬ್ಬ ಫ್ರೆಂಡ್ ಯಾವ ಲೆವೆಲ್ಗೆ ಹೋಗ್ಬೋದು ಇನ್ನೊಬ್ಬ ಫ್ರೆಂಡ್ನ ಕಾಪಾಡೋಕ್ಕೆ, ಅದು ಯಾವ ಫ್ರೆಂಡ್ ಅಂತ ಗೊತ್ತಿಲ್ಲ. ನಾನಾ, ಗಿರಿನ, ವಿನಯ ಅಥವಾ ಇನ್ಯಾರು ಅಂತಲೂ ಗೊತ್ತಿಲ್ಲ. ಸೊ ಆ ಒಂದು ಇನ್ಡೆಪ್ತ್ ಫ್ರೆಂಡ್ಶಿಪ್ ಇದೆ, ಪ್ಯಾರಲಲ್ಲಿ ಇನ್ಡೆಪ್ತ್ ಲವ್ ಇದೆ, ಎಕ್ಸ್ಟ್ರಾಡಿನರಿ ಲವ್ ಸ್ಟೋರಿ ಇದೆ. ಸೊ ಬ್ರೊಮ್ಯಾನ್ಸ್ ಅಂತ ಬಂದಾಗ ಎಸ್ಪೆಷಲಿ ಹುಡುಗರ ಮಧ್ಯೆ ಇರುವಂಥ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾಡಿರುವಂಥ ಒಂದು ಸೀನ್ಗಳಿರ್ಬೋದು, ಒಂದು ಸಾಂಗ್ ಇರ್ಬೋದು. ನೋಡಿ, ನೀವು ಹುಡುಗರ ಫೀಲಿಂಗ್ಸ್ನ ವ್ಯಕ್ತಪಡಿಸೋದಕ್ಕೆ ನಾವು ಹುಡುಗಿರೇ ಬೇಕಾಯಿತು. ಹೆಂಗೆ? ನೀವು ಫ್ಲಡ್ ಸ್ಟೋರಿ, ಹುಡುಗಿರನ್ನ ಸ್ವಲ್ಪ ಕಾಲು ಎಳ್ದಿದ್ದೀರಾ. ಸೊ ಹಂಗೆಲ್ಲ ಮಾಡ್ತೀರಲ್ಲ, ಅದು ನೀವು ಅಂದ್ಕೊಂಡಿದ್ದೀರಾ? ಹಂಗಿಲ್ವೇ ಇಲ್ವಲ್ಲ, ಗೊತ್ತಿಲ್ಲ. ಇಲ್ಲ, ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸ್ಟೋರಿ, ಕಾಂಪ್ಲಿಕೇಟೆಡ್ ಸ್ಕ್ರೀನ್ ಪ್ಲೇ. ಯಾಕೆಂದರೆ ಫಸ್ಟ್ ಹಾಫ್ ನೀವು ನೋಡಿದಾಗ ಏನು ನಾವು ಟ್ರೈಲರ್ ಕಟ್ ಮಾಡಿದ್ದೀವೋ ಅದು ಹೋಗುತ್ತೆ, ಸೆಕೆಂಡ್ ಹಾಫಲ್ಲಿ ಬೇರೆ ಹೋಗುತ್ತೆ. ಸೊ ಫಸ್ಟ್ ನೀವು ಎಂಟೈರ್ ಸಿನಿಮಾ ನೋಡೋದೇ ಸಾಧಕ್ ಹೋಗಿಲ್ಲ ಸರ್ ವ್ಯೂ ಪಾಯಿಂಟಲ್ಲಿ. ಅವ್ರು ಏನು ಲಾಯರಾಗಿ ನೋಡ್ತಾರೋ ಅದು ನೀವು ಫೀಲ್ ಮಾಡ್ತೀರಾ ಆಸ್ ಎ ಆಡಿಯನ್ಸ್. ಸೊ ಪ್ರೀ ಕ್ಲೈಮ್ಯಾಕ್ಸ್ ಬಂದಾಗ ಹೀಗಲ್ಲ ಇದಾ ಅಂತ ಬರುತ್ತೆ ಫಸ್ಟ್ ಹಾಫ್. ಕ್ಲೈಮ್ಯಾಕ್ಸ್ ನೋಡಿದಾಗ ಓಕೆ ಅದು ಅಲ್ಲ ಇದು ಅಂತ. ಸೊ ದೇರ್ ಆರ್ 3 ವ್ಯೂ ಪಾಯಿಂಟ್ಸ್ ಇದೆ ಫಸ್ಟ್ ಹಾಫ್ಗೆ. ಎಂಟೈರ್ ಸ್ಟೋರಿ 2 ಲೇಯರಲ್ಲಿ ಹೋಗ್ತಾ ಇರುತ್ತೆ. ಒಂದು ಕ್ಲೂ ಕೊಡ್ತೀನಿ, ಎಲ್ಲರಿಗೂ ಹೇಳಿದ್ದೀನಿ, ನಂದು ಗಿರಿದು ಒಂದೇ ಕ್ಯಾರೆಕ್ಟ್ರು, ಪ್ಯಾರಲಲ್ ಹೋಗುತ್ತೆ. ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ಪ್ಯಾರಲಲ್ ಹೋಗುತ್ತೆ. ಒಬ್ಬ ಮನುಷ್ಯನೇ ಅದು ಅಂತ ಅನ್ಕೋಬೋದು. ಈಗ ಟ್ರೈಲರ್ ಯೋಚನೆ ಮಾಡಿ, ಏನು ಟ್ರೈಲರ್ ನೋಡಿದೆ, ಇವನೇನು ಹೇಳ್ತಿದ್ದೀನಿ ಅಂತ ಅನ್ಸುತ್ತೆ. ಅರ್ಥ ಆಗಿಲ್ವಾ? ಅರ್ಥ ಆಯಿತು. ಅಂದರೆ ನೀವಿಬ್ರು ಒಂದೇ ಥರ ಹೋಗ್ತಾ ಇರುತ್ತೆ ಅಂತ. ಒಬ್ಬನೇ ಅಂತಂದ್ರೆ ಹೇಗಿರುತ್ತೆ ಪ್ಯಾರಲಲ್ ಕ್ಯಾರೆಕ್ಟರ್ಸ್ ಅಂತ. ಓಕೆ ಬಿಡಿ, ಅದಕ್ಕೆ ಬಿಟ್ಟು ಬೇಡ. ಈಗ ಸಿನಿಮಾ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ಅನ್ಸುತ್ತೆ ನಿಮಗೆ. ಸೊ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ, ನಿಮಗೆ ಕಾಸ್ಟಿಂಗ್ ಯಾರು ಹೆಲ್ಪ್ ಮಾಡಿದ್ದು? ಅಷ್ಟು ಚೆನ್ನಾಗಿದೆ, ಅಷ್ಟು ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟಿದ್ದೀರಾ. ಒಂದು ಕಡೆ ಸಾಧಕ್ ಹೋಗಿರೋ ಸರ್ಗೆ ಸೂಪರ್ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಲಾಯರ್ ಆಗಿ, ಜೊತೆಗೆ ಶ್ರುತಿ ಮೇಡಮ್ಗೂ. ಎಲ್ಲೋ ಒಂದು ಕಡೆ ನಮಗೆ ಬಿಗ್ ಬಾಸ್ ಕನೆಕ್ಟ್ ಆಗುತ್ತೆ. ನೀವು ರನ್ನರ್ ಅಪ್ಪು, ಅವರು ವಿನ್ನರು. ಸೊ ನನಗೆ ಕಾಸ್ಟಿಂಗ್ ಯಾರಪ್ಪ ಮಾಡಿರೋದು, ಸಖತ್ತಾಗಿ ಮಾಡಿದಾರಲ್ವಾ, ನಿಮ್ಮದು ಫಸ್ಟ್ ಡೈರೆಕ್ಷನ್ ಏನೋ ಇದು ಅಂತಾನೆ ನನಗೆ ಡೌಟ್ ಬಂತು. ಅದು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಕಾಸ್ಟಿಂಗ್. ಇಲ್ಲ, ನಮ್ಮ ವೈಫ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಈಗ ಹೀರೋಯಿನ್ನ ನಿಮಿಕಾ ಅವ್ರನ್ನ ಕಾಸ್ಟ್ ಮಾಡಬೇಕಾದ್ರೆ, ಅಕ್ಷಿತನ ಕಾಸ್ಟ್ ಮಾಡಬೇಕಾದ್ರೆ ಪ್ರವೀಣ್ ಅಂತ ಇನ್ನೊಬ್ಬರಿದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್, ಅವರು ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಕತೆ ಬರೀಬೇಕಾದ್ರೆ ಡಿಸೈಡ್ ಮಾಡಿದ್ದೆ. ಎಸ್ಪೆಷಲಿ ಗಿರಿ ಅವ್ರ ಮೈಂಡಲ್ಲೇ ಇತ್ತು ಒಂದು ಬಾಲ ಅನ್ನೋ ಕ್ಯಾರೆಕ್ಟರ್ಗೆ ಅವ್ರು ಸೂಟ್ ಆಗ್ತಾರೆ ಅಂತ. ಬಿಕಾಸ್ ಒಂದು ಕಾಮಿಡಿ ಬೇಕೇ ಬೇಕು, ಬಟ್ ಅದ್ರ ಪ್ಯಾರಲಾಗಿ ಅವ್ರದ್ದು ಇನ್ನೊಂದು ಬರುತ್ತೆ. ಆ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಕಾಮಿಡಿಯನ್ಸ್ ಕೈಲಿ ಆಗಲ್ಲ ಅಂತ ಅನ್ನಿಸ್ತು. ಸೊ ಒಂದಷ್ಟು ನಾನು ಇದು ಮಾಡಿದೆ, ಆಡಿಷನ್ ಮಾಡಿದೆ ಆ ಕ್ಯಾರೆಕ್ಟರ್ಗೆ, ಬಟ್ ಗಿರಿ ಅವರೇ ಪರ್ಫೆಕ್ಟ್ ಅಂತ ಅನ್ನಿಸ್ತು ಆಮೇಲೆ. ಸೊ ಅದೇ ರೀತಿ ಬೇರೆಯವ್ರನ್ನ ನಾನೇನು ಕಾಸ್ಟ್ ಮಾಡೋಕ್ಕೆ ನಾನು ಸೆಲೆಕ್ಟ್ ಮಾಡೋವಂಥದ್ದೇನಿಲ್ಲ. ಅವರು ಆಲ್ರೆಡಿ ದೇ ಆರ್ ಎಸ್ಟಾಬ್ಲಿಷ್ಡ್ ವೆರಿ ಸೀನಿಯರ್ ಲೆಜೆಂಡ್ರಿ ಆ್ಯಕ್ಟರ್ಸ್. ಸೊ ಅವರು ತುಂಬ ಈಸಿಯಾಗಿ ಅವರು ಒಪ್ಕೊಂಡು ಎಲ್ಲರೂ ಅವರವರ ವರ್ಕ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ಸರ್ ಬೆಡ್ ಸೀನ್ಸ್ ಅಂತ ಬರುದ್ರಿ ಅದು ಹೆಂಗೆ ಗುಡ್ ಸೀನ್ಸ್ ಆಯಿತು ಸ್ವಲ್ಪ ಎಲ್ಲರಿಗೂ ಹೇಳ್ಕೊಡಿ ಅದು ಹೆಂಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಕೆಲವರು ಬೆಡ್ ಸೀನ್ಸ್ ಮಾಡೋಕ್ಕೆ ಹೋಗಿ ತುಂಬ ಯಾಮಾರಿ ಅದೇನೇನೋ ಆಗ್ಬಿಟ್ಟಿರುತ್ತೆ ಸಿನಿಮಾದಲ್ಲಿ. ಸೊ ಅದಕ್ಕೆ ಇಲ್ಲ, ಆ್ಯಕ್ಚುಲಿ ಬೆಡ್ ಸೀನಲ್ಲಿ ಬ್ಯಾಡ್ ಸೀನ್ ಯಾವುದೂ ಇಲ್ಲ. ನೀವು ಹೇಳ್ದಂಗೆ ಅಯ್ಯೋ ಇದು ಬೆಡ್ ಸೀನಾ ಅಂತ ಯಾಮಾರ್ತೀರಾ. ಹೌದೌದು, ಎಲ್ಲ ಟ್ವಿಸ್ಟ್ಗಳು ಗುಡ್ ಸೀನ್ಸ್. ಅಂದರೆ ಫ್ಲರ್ಟ್ ಅನ್ನೋ ಹೆಸರಿಗೆ ಅಲ್ಲಿ ಟ್ರೈಲರ್ ತೋರಿಸಿರೋದಕ್ಕೆ ನಿಮಗೆ ಅಯ್ಯೋ ಏನೋ ಇನ್ಡೆಪ್ತ್ ಇರುತ್ತೆ, ನಾನ್ ವೆಜ್ ಇರುತ್ತೆ, ಅದು ಇದು ಅಂತ ಏನಿಲ್ಲ. ಮಜವಾಗಿ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಎಲ್ಲ ಗುಡ್ ಸೀನ್ಸ್ ಅಂತ ಅದಕ್ಕೆ ಬರ್ತಿರೋದು.